70 ವರ್ಷ ಆದ್ಮೇಲೆ ಇನ್ನೂ ಆಯುಷ್ಯ ಬೇಕು ಅಂತ ನನಗೆ ಅನಿಸ್ತದ. ಇಲ್ಲಾಂದ್ರೆ ಸಾಕಪ್ಪ ಅಂತ ಅನಿಸ್ತಿರ್ತೈತಲ್ಲ, ಹಂಗೆ ಅನಿಸ್ಲಿಲ್ಲ. ಏನು ಖುಷಿ. ನಾನು ಅಲ್ಲಿಂದ ಬರ್ಬೇಕಾದ್ರೆ ಪ್ರತಿಯೊಬ್ಬರು ನೋಡ್ತೇನೆ, ಪ್ರತಿಯೊಬ್ಬರಲ್ಲಿ ಉತ್ಸಾಹ. ತುಂಬ ಖುಷಿ ಅನಿಸ್ತು ನನಗೆ. ಅವ್ರು ನನ್ನ ಸ್ವಾಗತ ಮಾಡ್ಕೊಂಡು ನಗ್ತಾ ನಗ್ತಾ ಬನ್ನಿ ಸರ್ ಅಂದಾಗ ನನಗಿನ್ನೂ ಆಯುಷ್ಯ ಹೆಚ್ಚಾತ. ಏನ್ರಿ ಸಾಕಾಗೈತೆ ಅಂತ ಮುಗ್ದ ಹೋತೆ. ನಮ್ಮ ಒಂದೆರಡು ಆಳ್ಬುರ್ಕ ಹೇಳೋದು, ಅವ್ರು ಒಂದೆರಡು ಆಳ್ಬುರ್ಕ ಹೇಳೋದು. 3 ದಿವಸ ನಿದ್ದಿನ ಹತ್ತಿಲ್ಲ ನೋಡ್ರಿ ಅಂತೀವಿ, 4ನೇ ದಿವಸ ನಿದ್ದೆ ಹತ್ತಿರಿ ಎಚ್ಚರನ ಆಗ್ಲಿಲ್ಲ ನೋಡ್ರಿ, ಅದು ಸಮಾಚಾರ. ಹಂಗೇನಿಲ್ಲ. ನಾನು ಇಲ್ಲಿ ನಿಮ್ಮ ಜೊತೆ ಮಾತಾಡಬೇಕಾಗಿದ್ದು ಇಷ್ಟ. ಬೇಂದ್ರೆ ಅವ್ರ ಜೊತೆ 14 ವರ್ಷ ಇದ್ದಾಗ ಒಬ್ಬ ಬೇಂದ್ರೆ ನಮ್ಮ ಕರ್ನಾಟಕದವರು, ಧಾರವಾಡದವ್ರು ಅನ್ನೋದ ನಮ್ಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಎಲ್ಲಿಯವ್ರದ್ದು ಕಲ್ತಂಗೆ ಕಲಿತೇವೆ. ಅವರು ಬರೆದ ಕವನಗಳ ಸಂಖ್ಯೆ 1427. 1400 ಕನ್ನಡದಾಗ, ಮರಾಠ್ಯಾಗ ಬರ್ದಾರ, ಸಂಸ್ಕೃತದಾಗ ಬರ್ದಾರ, ಇಂಗ್ಲೀಷ್ನಾಗ ಬರ್ದಾರ. 16 ಮಂದಿ ಈಗಾಗಲೇ PhD ಮಾಡ್ಯಾರ ಅವ್ರ ಮೇಲೆ. ಯಾವ ಕವಿ ಮೇಲೆ ಇಷ್ಟೆಲ್ಲ ಮಾಡಿಲ್ಲ. ಆದ್ರೆ ಎಷ್ಟು ಸಿಂಪಲ್ ಇದ್ರು, ಹೆಂಗಿದ್ರು. ನನಗೂ ಅವ್ರಿಗೆ ಪರಿಚಯ ಹೆಂಗೆ ಬಂತು. ನಾ ಶಿರಟ್ಟಿವ್ ಇದ್ರು ಕೂಡ ಅವ್ರು ನೋಡಿರಲಿಲ್ಲ. 68ರೊಳಗೆ ನಾ ಕಲೀಲಿಕ್ಕೆ ಧಾರವಾಡಕ್ಕೆ ಬಂದೆ. ಅವಾಗ ಬೇಂದ್ರೆ ಅವ್ರು ನಂದು ಎಕ್ಸಿಬಿಷನ್ ಮಾಡಿದ್ರು, ಪೇಂಟಿಂಗ್ ಎಕ್ಸಿಬಿಷನ್. 300 ಚಿತ್ರಗಳನ್ನು ಎಕ್ಸಿಬಿಷನ್ ಮಾಡಿ ಚಲೋ ತೆಗ್ದೀಪ ಅಂದ್ರೆ ಖುಷಿ ಆಗಿಬಿಡ್ತು ನನಗೆ. ಅವ್ರಿಗಾಗ ಜ್ಞಾನಪೀಠ ಖುಷಿ ಆಯ್ತು. ಅದು ಒಂದು ಪ್ರಶ್ನೆ ಅಂದ್ರೆ ಏನು ಅಂದೆ, ಈ ನೆಲದ ಮೇಲೆ ಒಂದು ಸರಳ ರೇಖೆ ಎಳಿತೀನ ಅಂದ್ರೆ. ನಂಗೆ ಏನು ಪ್ರಶ್ನೆ ಅರ್ಥ ಆಗಲಿಲ್ಲ. ಮೀಟರ್ ಪಟ್ಟಿ ಇಟ್ಟು ಎಳಿತೀನ ಅಂದ್ರೆ ಎಳ್ಯಾಕೆ ಬರ್ತೈತದಲ್ರಿ. 1 ಮೀಟರ್ ಪಟ್ಟಿ ಇಟ್ಟು ಒಂದು ಸರಳ ರೇಖೆ ಎಳ್ಯಾಕೆ ಬರಂಗಿಲ್ಲ. ಬರ್ತೈತೆ. ನಾ ಹೇಳಿದೆ ಬರಂಗಿಲ್ಲ ಅಂದ್ರೆ. ಯಾಕೆ ಅಂದ್ರೆ ಪೃಥ್ವಿ ಗೋಲಾಕಾರ ಆಗಿರೋದ್ರಿಂದ ಎಳದ ರೇಖೆ ಕರಡೆ ಇರ್ತವಿನಃ ಸ್ಟ್ರೈಟ್ ಇರೋದಿಲ್ಲ. ಹಂಗಾರೆ ಇರೋದು ತೋರೋದು ಬೇರೆ ಬೇರೆ ಇರ್ತೈತಿ. ನಮಗೂ ಜನ ಗೊತ್ತೈತ್ರಿ ಅಂತೀವಿ, ಗೊತ್ತಿರೋದಿಲ್ರಿ. ಯಾರ್ಯಾರು ಅಲ್ಲೇ ನಮ್ಮ ಮನೆ ಬಾಕದಾರಲ್ರಿ ಅವರ ಅಂದ್ಬಿಡ್ತೀವಿ. ಅವ್ರ ಬಗ್ಗೆ ನಮ್ಗೆ ಗೊತ್ತಾ ಇರೋದಿಲ್ಲ. ಅಂದ್ರೆ ಮ್ಯಾಲಿಂದ ಇಷ್ಟ ಹೇಳ್ತೀವಿ ನಾವು. ಅವಾಗ ಅವ್ರು ಹೇಳಿದ್ರು, ನಿನಗೆ ಒಳಗಣ್ಣದ, ಹೊರಗಣ್ಣು ಬೇರೆ, ಒಳಗಣ್ಣು ಬೇರೆ, ವಿಶಾಲ ಕಣ್ಣು ಬೇರೆ. ನೋಡ್ರಿ, ಕಣ್ಣಿನ ಬಗ್ಗೆ ಬಹಳಷ್ಟು ಹೇಳಿದ್ರು. ನಮ್ಗೆ ಒಂದ ಕಣ್ಣು ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ಅವ್ರು ಹೇಳೋದು, ಪ್ರತಿಯೊಬ್ಬರು ಬೇರೆ ಬೇರೆ ಹೆಂಗೆ ನೋಡ್ತಾರ, ಹಂಗಾರೆ ಕಾಣೋ ಹಂಗೆ ಹೆಂಗೆ ಮಾಡ್ತಿದ್ದಿ, ಇದು ಸಮಸ್ಯೆ ಬಂತೆ. ಅವಾಗ ಅವ್ರು ಅಂದ್ರು, ನೀ ತೆಗೆದಂಗೆ ಜನ ನೋಡ್ತಾರೇನು? ಹ್ಞೂ ಅಂದೇನು. ಯಾಕಂದ್ರೆ ಜನ ನೋಡ್ತಾರ, ಆನೆ ತೆಗೆದ ಆನೆ ಅಂತಾರೆ. ಅವಾಗ ಅವ್ರು ಹೇಳಿದ್ರು, ನೀ ತೆಗೆಯೋದನ್ನ ನೋಡ್ತಾರ ಅಂತ ಇಲ್ಲ. ಇವತ್ತು ಸಮಸ್ಯೆ ಪಾಲಕರಿಗೆ ಬಂದಿದ್ದ. ನಮ್ಮ ಹುಡುಗ ಹೇಳೋದು ನಮಗೆ ಅರ್ಥ ಆಗಂಗಿಲ್ಲ, ನಾವು ಹೇಳೋದು ನಮಗೆ ಅರ್ಥ ಆಗೋದಿಲ್ಲ. ಓದಬೇಕು, ಪರ್ಸೆಂಟೇಜ್ ತೆಗಿಬೇಕು. ಯಾಕಂದ್ರೆ ನಮ್ಮ ತಲೆಯಾಗ ಅದು ಪರ್ಸೆಂಟೇಜ್ ಒಂದಾಯ್ತು. ಅದು 90, ನಿಮ್ಗೇನು ಹಡೆಯೈತಿ, ಅವನು 95 ತೆಗದಾನ ಅವ ಅಂತಾನ. ನಾಳಿಂದ ನಮ್ಮ ಮನೆಗೆ ಬರಬೇಡಲಿ ಅಂತಾನ. ಅಂದ್ರೆ ಒಳ್ಳೆ ಹುಡುಗನು ಮನೆಗೆ ಬರ್ದಂಗೆ ಮಾಡೋರು ನಾವ. ಬರೀ ಮಾರ್ಕ್ಸ್ ಒಂದೇ ಅಲ್ಲ, ಅವ ತೆಗೆದು ನಮಗೆ ತಿಳಿಲಿಲ್ಲ ಅನ್ಕೊಂಡೆ. ಹಂಗೆ ಗೀಚಬೇಡ, ಮನೆಯೆಲ್ಲ ಹಾಳು ಮಾಡ್ತಿ. ಯಾಕಂದ್ರೆ ಹಿಂಗೆ ಗೀಚ್ ಬಿಡ್ತಾನ. ಇದು ಏನಂತ ಕಾಣಿಸ್ತೈತಲ್ಲ. 1 ನಿಮಿಷ. ಈಗ ಒಬ್ಬ ಹುಡುಗ ಏನು ಮಾಡ್ತಾನ, ಗಾಡಿ ಗಿಡಿಗೆ ಬಣ್ಣ ಹಚ್ಚಿರಿ ಭಾಳ ಖುಷಿ ಆಗ್ತದ ಅವಾಗ. ಅವ ಏನು ಮಾಡ್ತಾನ, ಹಿಂಗೆ ತೆಗೆದು ಬಿಡ್ತಾನ. ಗೀಚ್ಬೇಡ ಅಂತ ಹೇಳಿಲ್ಲ. ಅವ ಚಿತ್ರ ತೆಗದಾನ, ನಮಗೆ ಗೀಚಿದ್ದು ಅನ್ಸಾಕತ್ತ. ಅವ ಅಂತಾನ, ಈಗ ನೀವು ಬೈಕೋ, ನೀವು ಹೋದ್ಮೇಲೆ ಮತ್ತೆ ಹಿಂಗೆ ತೆಗಿತಾನ. ಏನಂತ ನಾವು ಕೇಳಂಗಿಲ್ಲಲ್ರಿ. ಏನು ತೆಗದಪ್ಪ? ಗೀಚ್ಬೇಡ, ಸಾಕಾಗಿ ಹೋಗೈತಿ ನಿನ್ನ ಸಲುವಾಗಿ, ನೀವು ಹೋಗ್ರಿ ನಾವು ಮಾಡ್ತೀವಿ ಅಂತ. ಹೌದಲ್ರಿ? ಈಗ ಆನೆ ಅಂತಾನವ. ಆನೆ ಹೆಂಗೆ? ಇದು ಸೊಂಡೆ, ಇದು ಕ್ವಾರೆ, ಇದು ಕಣ್ಣು, ಇದು ಕಿವಿನ, ಇದು ಕಾಲ, ಇದು ಇನ್ನೊಂದು ಕಾಲು ಹಿಂಗೆ ಮಡಚೈತೆ, ಇದು ಹೊಟ್ಟೆ, ಇದು ಇನ್ನೊಂದು ಕಾಲ, ಇದು ಇನ್ನೊಂದು ಕಾಲ, ಇದು ಬಾಲ. ಈಗ ನಿಮ್ಮ ಮಗನ ಬಗ್ಗೆ ಏನಂತಾರೆ, ಭಾರಿ ಶಾಣೆ ಅದನ್ರಿ ಅವ, ವಾರಗಟ್ಲೆ ಗೀಚೋದಂತ ಬೈದಿದ್ರಲ್ಲಪ್ಪ. ಯಾವಾಗ ನಾವು ಅವನ್ ತಿಳ್ಕೊಳ್ತೀವಿ, ಅವ ನಮ್ಮನ್ನು ತಿಳ್ಕೊಳ್ತಾನ. ವೆರಿ ಗುಡ್. ಈಗ ಆನೆ ನಿಮ್ಗೆ ಖಾತ್ರಿ ಆತ. ನಾನು ನಿಮ್ಮ ಪ್ರಶ್ನೆ ಕೇಳ್ತೇನೆ. ಯಾಕಂದ್ರೆ ನಿಮ್ಮ ಹುಡುಗ
ಏನು ಉತ್ತರ ಹೇಳ್ಯಾನ ಅದು ನೀವು ಖಾತ್ರಿ ಹೇಳ್ತೀರಿ. ನಾ ಪ್ರಶ್ನೆ ಏನು ಮಾಡ್ತೇನೆ, ಇದು ಏನು ಆನೆ? ಯಾಕೆ ನಿಮ್ಗೆ ಖಾತ್ರಿ ಐತಿದೆ ಆನೆ ನಮ್ಮ ಹುಡುಗ ತೆಗದಾನ. ಅದು ಇನ್ನೊಂದು ಕೆಲ ಒಬ್ಬ ಹುಡುಗ ಬಂದು ಹೇಳ್ತಾನೆ ಆನೆ ಅಲ್ಲದು ಮತ್ತೇನ ನಮ್ಮ ಅವ್ವನ ಮಾರಿ. ನೀವು ಒಂದ ಹೊರತಕ್ಕೆ ನಾಗ್ತೀರಿ ಎಷ್ಟು ದಡ್ಡ ಅದನ್ಲಿ ಅವ ಯಾವ್ದಾದಕ್ಕರ ಏನೇನಾರ ಅಂತಾನಂತೀರಿ. ಅವ್ ಕೇಳ್ರಲ್ಲ ನಿಮ್ಮ ಅವ್ವನ ಮಾರಿ ಹೆಂಗೆ ಕಾಣಕತ್ತೈತಿ ಅವ ಅಂತಾನ. ಇದು ತಲೆ ಭಾಗ ಇಲ್ಲೆಲ್ಲ ಹಿಂಗೆ ಕ್ಲಿಪ್ ಹಾಕ್ಕೊಂಡಾಳ, ಆಮ್ಯಾಗ ಇಲ್ಲೆಲ್ಲ ತುರ್ಬ ಕಟ್ಕೊಂಡಾಳ, ನಂತರ ಇದು ಹಣಿ, ಇದು ಮೂಗು, ಇದು ಬಾಯಿ, ಇದು ಹಿಂಗೆ ಬರ್ತೈತಿ, ಇದು ಕಣ್ಣು, ಕುಂಕುಮ ಹಚ್ಕೊಂಡಾಳ, ಇಲ್ಲಿ ಕಿವ್ಯಾಗ ಇದನ್ನ ಹಾಕ್ಕೊಂಡಾಳ, ಮತ್ತು ಇದು ನಮ್ಮ ಅವ್ವಲ್ಲನೇ ಇದೆ. ಬರೀ ಆನೆ ಒಂದ ಉತ್ತರ ಅಲ್ಲ. ನಾವು ಇವತ್ತೇನು ಮಾಡಕತ್ತೀವಿ ಹುಡುಗರನ್ನ, ಅವ ಏನಂತಾನ ಅದನ್ನ ಅನ್ಬೇಕ. ಪುಸ್ತಕದಾಗ ಹಂಗೈತೆ ಅದನ್ನ ಬರೀಬೇಕ. ಹುಡುಗರು ಯಾರೂ ದಡ್ಡಿಲ್ಲ, ನಮ್ಮ ದಡ್ಡತನ ಅವ್ರ ಮೇಲೆ ಹಾಕಿ ಮಾರ್ಕ್ಸ್ ಕಡಿಮೆ ಬಿದ್ದುಕೊಳ್ಳೆ ಬೈಕೊಂತ ಕುಂತೀವಿ. ಅವ ಅಂತಾನ ನೀ ಏನಾರ ನಮ್ಮ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀನಿ ಅಂತಾನ. ಮೊಬೈಲ್ ಹಿಡ್ಕೊಂಡು ಕುಂದಿರ್ಬೇಡ, ಹಿಡಿಯಿಲ್ಲ ನೀ ಹಿಡಿ, ನಾ ಅಲ್ಲೇ ನೋಡ್ತೀನಿ. ಯಾಕಂದ್ರೆ ನೀವು ನೋಡ್ತಿರ್ತೀರಿ. ಪರಿಸ್ಥಿತಿ ಏನಾಗೈತೆ ಅಂದ್ರೆ ಮತ್ತೊಬ್ಬರನ್ನ ಇಂಪ್ರೂವ್ ಮಾಡಕ್ಕೆ ಹೊಂಟಿವಿ ವಿನಃ ಮತ್ತೊಬ್ಬರಲ್ಲಿ ಏನು ಚಲೋ ಐತಿ ಅಂತ ನಾವು ನೋಡ್ಲಿಕ್ಕೆ ಹೊಂಟಿಲ್ಲ. ಈಗ ತಿಳಿರಿ, ಈಗ IAS KS ಇವೆಲ್ಲ ಮಾಡ್ರಿ, ಹಂಗೆ ಎಲ್ಲ ಹೇಳ್ತೀವಿ ನಾವು. ಫೀಸ್ ಬೇಕಾದಷ್ಟು ಕೊಡ್ತೀವಿ, ಎಷ್ಟು ಲಕ್ಷ ಹೇಳ್ರಿ ಕೊಡ್ತೀವಿ. ಆದ್ರೆ ನಮ್ಮ ಹುಡುಗರೊಳಗಿರುವಂಥದ್ದು ಏನೈತಿ ನೋಡಂಗಿಲ್ಲ. ಈಗ ತಿಳಿರಿ, ಬಹಳ ಇಂಪಾರ್ಟೆಂಟ್. ನಾ ಸಣ್ಣ ಹುಡುಗರಿಗೆ ಪ್ರಶ್ನೆ ಕೇಳಿದೆ. ಸಣ್ಣ ಹುಡುಗರ ಜೊತೆ ನೀವು ಮಾತಾಡ್ರಿ, ಎಕ್ಸ್ಟ್ರಾರ್ನರಿ ಅದ. ಈಗ ತಿಳಿರಿ, ಒಂದು ಚಿತ್ರ ತೆಗಿತೀನಪ್ಪ, ಇದು ಒಂದು ಚಿತ್ರ, ಇದು ಒಂದು ಚಿತ್ರ, ಇದು ಒಂದು ಚಿತ್ರ, ಇದು 4ನೇ ಚಿತ್ರ ಯಾವುದಪ್ಪ? ನಾನು 4 ಚಿತ್ರ ಕೊಟ್ಟ ಬಿಡ್ತೀನಿ. ಮುಂದಿನ ಚಿತ್ರ ಇದೆ, ಅಥವಾ ಅದ್ರ ಮುಂದಿನ ಚಿತ್ರ ಇದೆ, ಅದರ ಮುಂದಿನ ಚಿತ್ರ ಇದೆ, ಅಥವಾ ಇದೆ. ಇವು 4ರಾಗ ಒಂದು ಗ್ಯಾರಂಟಿ, ಇದು ಅಥವಾ ಇದು ಅಥವಾ ಇದು ಅಥವಾ ಇದೆ, ಯಾವ್ದು ಬರ್ತದೆ? ನೀವಂತ ನಿಂಗೆ ಕೇಳಿದ್ರೆ ಹೆಂಗೆ ಹೇಳ್ಬೇಕ್ರಿ? ಪೋರ್ಷನ್ಗೆ ಇಲ್ಲದೆ, ಹೌದಿಲ್ಲ? ಪೋರ್ಷನ್ಗೆ ಇಲ್ಲದೆ ನೋಡ್ರಿ. ಸಣ್ಣ ಹುಡುಗಿದನ್ನ ಆನ್ಸರ್ ಹೇಳಿದ, ಹೆಂಗೆ ಹೇಳ್ತಾನೆ, ಇದು IAS ಮೆಂಟಲ್ ಅಬಿಲಿಟಿ ಟೆಸ್ಟ್ ಅಂತಾರೆ. ಹೊಸ ಹೊಸ ಹೆಸರು ಹೇಳ್ಬೇಕು ನಿಮಗೆ, ಖುಷಿ ಆಕೈತಿ. ಕುಂಬಳಕಾಯಿ ಸಾರು ಬೇಕಂತಮ್ಮ ಅಂತ ನಮ್ಮ ಮಗು ಕೇಳಿದ, ಬೇಡ ನಂಗೆ ಸೇರಂಗಿಲ್ಲ, ತಿನ್ನಂಗಿಲ್ಲ, ಹೌದಲ್ರಿ? ಅಲ್ಲೇ ಹೋಟೆಲ್ಗೆ ಹೋಗಿ ಕುಂತುಕೊಳ್ಳೆ ಒಂದು ಬುಕ್ ಕೊಡ್ತಾನೆ, 500 ರೂಪಾಯಿ, ಇಂಥ ಸಾರು, ಇದು ಇಂಥ ಸಾರು, ಕೊನೆ ಕೊಡಿಮೆ ಕುಂಸಾ ಸೂಪ್ ಅಂತಾನೆ. ಎಸ್, ಕುಂಸ ಅಂದ್ರೇನು? ಕುಂಬಳಕಾಯಿ ಸಾರು. ಹೋಟೆಲ್ಗೆ ಹೋಗಿ ಕುಂಸ ಸಾರು ತಿಂತೀವಿ, ನಮ್ಮ ಕುಂಬಳಕಾಯಿ ಸಾರು ಬೇಕನ್ನೋದು ಬೇಡ.